ಬೆಂಗಳೂರು ಉತ್ತರ ಲೋಕಸಭಾ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶೋಭಾ ಕರಂದ್ಲಾಜೆ ಈಗ ನ್ಯೂಸ್ 18 ಜೊತೆಗೆ ಮಾತಾಡ್ಸೋಣ. ಸರ್, ಮೇಡಮ್, ಬೆಳಿಗ್ಗೆಯಿಂದನೂ ಕೂಡ ಜನರ ಒಲವು ಯಾರ ಕಡೆ ಇದೆ ಅನ್ನುವಂಥದ್ದನ್ನ ನಾವು ಅಭಿಪ್ರಾಯವನ್ನ ಕೇಳ್ತಾ ಇದ್ದೀವಿ. ಸೊ ಈಗ ನೀವು ಅಭ್ಯರ್ಥಿಯಾಗಿದ್ದೀರಿ, ಕ್ಷೇತ್ರ ಬದಲಾಗಿದೆ, ಏನ್ ಹೇಳ್ತೀರಿ? ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ನನಗೆ ಹೊಸದಲ್ಲ. ಇದೇ ಲೋಕಸಭಾ ಕ್ಷೇತ್ರದ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ನಾನು 2008ರಲ್ಲಿ MLA ಆಗಿದ್ದೆ, ಮಂತ್ರಿನೂ ಆಗಿದ್ದೆ. ಅದಕ್ಕಾಗಿ ಈ ಕ್ಷೇತ್ರದ ಜನರೇ ನನಗೆ ಪರಿಚಯ ಇದೆ. ಅದರ ಜೊತೆಗೆ ಈ ಕ್ಷೇತ್ರದ ಹಲವಾರು ಜನ ಯಶವಂತಪುರ ಜೊತೆ ಸಂಬಂಧ ಇಟ್ಕೊಂಡಂತವ್ರು ನನ್ನ ಕೆಲಸ ನೋಡಿದ್ದಾರೆ, ಪ್ರೀತಿ ಮಾಡ್ತಾರೆ. ನಾನು ಇಲ್ಲಿ ಬಿಟ್ಟು ಹೋದಾಗ ತುಂಬಾ ಜನ ಹತ್ತಿದ್ದಾರೆ, ನೊಂದ್ಕೊಂಡಿದ್ದಾರೆ, ವಾಪಸ್ ಬರಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದ್ರೆ ಮತ್ತೊಂದ್ಸರಿ ಅವರೆಲ್ಲರ ಸೇವೆ ಮಾಡುವಂತ ಸದಾವಕಾಶ ನಮ್ಗೆ ಸಿಕ್ಕಿದೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಅದು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಗಟ್ಟಿ ಇರುವಂತ ಕ್ಷೇತ್ರ, ನಮ್ಮ ಮತದಾರರು ಇರುವಂತ ಕ್ಷೇತ್ರ, ರಾಜ್ಯದ ಅತ್ಯಂತ ದೊಡ್ಡ ಕ್ಷೇತ್ರ. ನಂಗೆ ವಿಶ್ವಾಸ ಇದೆ, ಜನ ನಮ್ಮನ್ನು ಗೆಲ್ಲಿಸ್ತಾರೆ, ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ನಮ್ಗೆ ಕೆಲಸ ಮಾಡ್ತಾರೆ. ಮೇಡಮ್, ಮುಖ್ಯವಾಗಿ ನಿಮ್ಮ ಸಂಪುಟ ನಿಮ್ ಜೊತೆ ಸಂಪುಟದಲ್ಲಿ ಕೆಲಸ ಮಾಡಿರುವಂತ ಸದಾನಂದ ಗೌಡರು ಒಂದ್ ಸ್ವಲ್ಪ ಮುನ್ಸನ್ನ ತೋರಿಸ್ತಾ ಇದ್ದಾರೆ. ಈ ಮುನ್ಸನ್ನ ಶಮನ ಮಾಡೋದಕ್ಕೆ ಯಾವ ರೀತಿ ಕೆಲಸ ಮಾಡ್ತೀರಿ ಅಂತ? ಖಂಡಿತವಾಗಿ ಅವರಿಗೆ ಮುನಿಸಿಲ್ಲ. ಅವರು ರಾಜ್ಯದಲ್ಲಿ ನಮ್ಮ ಹಿರಿಯ ನಾಯಕರು. ಬಹಳ ಚಿಕ್ಕಂದಿನಿಂದ ನಾನು ಕಾಲೇಜ್ ಹೋಗೋ ದಿನದಿಂದ ಸದಾನಂದ ಗೌಡರನ್ನು ನೋಡಿದ್ದೀನಿ. ಅವರು ಅಡ್ವೊಕೇಟ್ ಇದ್ದಾಗ ನೋಡಿದ್ದೀನಿ, ಅವ್ರ ಪಕ್ಷದ ಜವಾಬ್ದಾರಿ ಹೊತ್ತಾಗ ನೋಡಿದ್ದೀನಿ, ಅವ್ರ ರಾಜ್ಯದ ಅಧ್ಯಕ್ಷರಿದ್ದಾಗ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಹಾಗೇನೆ ಅವರು ಮಂತ್ರಿ ಆದಾಗ, ಅವರು ಮುಖ್ಯಮಂತ್ರಿ ಆದಾಗ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನಾವು ಒಂದೇ ಊರವರು, ಒಂದೇ ವಿಧಾನಸಭಾ ಕ್ಷೇತ್ರ, ಸುಳ್ಯಕ್ಕೆ ಸಂಬಂಧಪಟ್ಟವರು. ನಾನು, ಸದಾನಂದ ಗೌಡರು, ನಳಿನ್ ಕುಮಾರ್ ಅವರು. ಸಹಜವಾಗಿ ಅವರಿಗೆ ಆರಂಭದಲ್ಲಿ ಅವ್ರು ಕಂಟೆಸ್ಟ್ ಮಾಡಲ್ಲ ಅಂತಿತ್ತು, ಮತ್ತೆ ಹಿರಿಯರೆಲ್ಲ ಸೇರಿ ಕಂಟೆಸ್ಟ್ ಮಾಡಬೇಕು ಅಂತಂದ್ರು. ಇವತ್ತು ನನ್ನ ಜೊತೆ ಅವರು KR ಪುರಮಿನ ಸಭೆಗೆ, ಪುಲಕೇಶ್ ನಗರದ ಸಭೆಗೆ ಕಾರ್ಯಕರ್ತರ ಜೊತೆಗೆ ಅವರು ಬಂದಿದ್ದಾರೆ, ನಂಗೆ ಆಶೀರ್ವಾದ ಮಾಡಿದ್ದಾರೆ. ಸಹಜವಾಗಿ ಟಿಕೆಟ್ ಬೇರೆಯವರು ಹೇಳಿದಾಗ, ಹಿರಿಯರು ಹೇಳಿದಾಗ ಅವ್ರು ಮತ್ತೊಂದ್ಸಾರಿ ಮನ್ಸು ಮಾಡಿದ್ರು. ಆದ್ರೆ ಕೇಂದ್ರದ ಹಿರಿಯರು ಇವತ್ತು ನನ್ನನ್ನ ಇಲ್ಲಿ ಅಭ್ಯರ್ಥಿಯಾಗಿ ಕಳಿಸಿದ್ದಾರೆ. ನಮ್ಗೆ ವಿಶ್ವಾಸ ಇದೆ, ಅವರು ನಮ್ಗೆ ಆಶೀರ್ವಾದ ಮಾಡ್ತಾನೆ ಇದ್ದಾರೆ, ನಮ್ಮ ಜೊತೆ ಕೆಲಸಕ್ಕೆ ಅವರು ಬರ್ತಾನೆ ಇದ್ದಾರೆ. ಯಾವುದೇ ರೀತಿಯ ಮುನಿಸಿಲ್ಲ. ಮತ್ತೆ ಒಂದಾಗಿ ಒಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಮಾಡ್ತೀವಿ. ನರೇಂದ್ರ ಮೋದಿ ಅವರನ್ನ ಮತ್ತೊಂದು ಬಾರಿಗೆ, 3ನೇ ಬಾರಿಗೆ ನಾವು ಪ್ರಧಾನಿ ಮಾಡ್ತೀವಿ. ಬೆಂಗಳೂರು ಉತ್ತರಕ್ಕೆ ನಾನು ಗೆದ್ದು ಬಂದ ನಂತರ ಈ ರೀತಿಯಾಗಿರುವಂತ ಕೊಡುಗೆಗಳನ್ನ ಕೊಡ್ತೀನಿ ಅನ್ನೋ ತರದಲ್ಲಿದ್ರೆ ಯಾವ ಕೊಡುಗೆಗಳನ್ನ ಕೊಡೋದಕ್ಕೆ ಪಟ್ಟಿ ಮಾಡ್ಕೊಂಡಿದ್ದೀರಿ? ಮುಖ್ಯವಾಗಿ ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ನಮ್ಮ ಗ್ರಾಮೀಣ ಭಾಗದಲ್ಲಿ ನೀರಿನ ಸಮಸ್ಯೆ ಇದೆ. ಕುಡಿಯೋ ನೀರಿನ ಸಮಸ್ಯೆಯನ್ನ ನಾವು ಎದುರಿಸ್ತಾ ಇದ್ದೀವಿ. ಕಾವೇರಿಯ ನೀರು ಎಲ್ಲ ಕಡೆಗೆ ತಲುಪಬೇಕು, ಇದು ನಮ್ಮ ಅಪೇಕ್ಷೆ ಇರುವಂತದ್ದು. ಅದ್ರ ಜೊತೆಗೆ ಇಲ್ಲಿ ಯಾವ್ದಾವ್ದು ಆಗ್ಬೇಕು, ಮುಖ್ಯವಾಗಿ ರೈಲ್ವೆ ಕನೆಕ್ಟಿವಿಟಿ, ಸಬರ್ಬನ್ ರೈಲ್ವೆ ಕನೆಕ್ಟಿವಿಟಿ, ಮೆಟ್ರೋ ಕನೆಕ್ಟಿವಿಟಿ, ನಮ್ಮ ಬಸ್ಗಳ ಕನೆಕ್ಟಿವಿಟಿ, ಅದ್ರ ಜೊತೆಗೆ ರಸ್ತೆಗಳ ಅಭಿವೃದ್ಧೀಕರಣ, ಈ ರೀತಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಆದ್ಯತೆ ಕೊಡುವಂಥದ್ದು. ಮನೆ ಇಲ್ಲದವರಿಗೆ ಕೇಂದ್ರ ಸರ್ಕಾರದ ಮೂಲಕ ಇವತ್ತು ಮನೆ ಕಟ್ಟಿಸಿಕೊಡುವಂತ ಯೋಜನೆ ಇದೆ. ಬಹಳಷ್ಟು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಈ ಭಾಗದ ಜನಕ್ಕೆ ಉಪಯೋಗ ಮಾಡಿಸ್ಕೋಬೇಕಾಗಿದೆ. ಈ ರೀತಿ ಮೂಲಭೂತ ಸೌಕರ್ಯಕ್ಕೆ ಆದ್ಯತೆ ಕೊಡುವಂತ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡ್ತೀವಿ. ಜನರ ಅಪೇಕ್ಷೆ ಏನು ಅನ್ನುವಂಥದ್ದನ್ನ ಮೊದಲು ಪಟ್ಟಿ ಮಾಡಿಕೊಂಡು ಅದಕ್ಕೆ ಕೇಂದ್ರದಿಂದ ಏನು ತರಬಹುದು, ರಾಜ್ಯದಕ್ಕೆ ಏನು ಸಹಕಾರ ಕೊಡಬೇಕು, ಇದನ್ನ ಒಟ್ಟು ಸೇರಿಸಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಯಶವಂತಪುರ ಶಾಸಕರು ದೇಹ ಬಿಜೆಪಿಯಲ್ಲಿದೆ, ಮನಸ್ಸು ಕಾಂಗ್ರೆಸ್ ನಲ್ಲಿದೆ ಅನ್ನುವಂತ ಒಂದು ಮಾತಿದೆ. ಇದೇನಾದ್ರೂ ನಿಮ್ಗೆ ಒಳ್ಳೆಯಟಾಗುತ್ತಾ ಮೇಡಮ್? ಯಶವಂತಪುರ ಜನರ ಮತ್ತು ಕಾರ್ಯಕರ್ತರ ಮನಸ್ಸು ಮತ್ತು ದೇಹ ಬಿಜೆಪಿಯಲ್ಲಿದೆ. ಅವರೊಬ್ರು ಮಾತ್ರ ಆಚೆ ಹೋಗಿದ್ದಾರೆ. ಅವರ ದೇಹ ಎಲ್ಲಿದೆ, ಮನಸ್ಸು ಎಲ್ಲಿದೆ ನಂಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿರುವಂತ ಜನರ ಪಲ್ಸ್ ನಂಗೆ ಗೊತ್ತಿದೆ, ಅಲ್ಲಿರುವ ಕಾರ್ಯಕರ್ತರ ಪಲ್ಸ್ ಗೊತ್ತಿದೆ. ಅದು ಮೊನ್ನೆ ನಾನು ಹೋದಾಗ್ಲೂ ನಂಗೆ ಗೊತ್ತಾಗಿದೆ. ನಮ್ಗೆ ವಿಶ್ವಾಸ ಇದೆ, ನಮ್ಮ ಎಲ್ಲದಕ್ಕಿಂತ ದೊಡ್ಡ ಕ್ಷೇತ್ರ ಯಶವಂತಪುರ ಕ್ಷೇತ್ರ, ಎಲ್ಲದಕ್ಕಿಂತ ಹೆಚ್ಚು ಲೀಡ್ ಬರುವ ಕ್ಷೇತ್ರ ಯಶವಂತಪುರ ಅಂತ ನಾನು ಅನ್ಕೊಂಡಿದ್ದೀನಿ. 4 ಸಲ ಬಿಜೆಪಿ ಗೆದ್ದಿದೆ, ಈ ಸರಿ ನೀವು ಗೆದ್ದು ಅದನ್ನ ಟ್ರ್ಯಾಕ್ ರೆಕಾರ್ಡ್ ಅನ್ನ ಮುಂದುವರಿಸ್ತೀರಾ ಮೇಡಮ್? ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲುತ್ತೆ. ನಮ್ಗೆ ವಿಶ್ವಾಸ ಇರುವಂತದ್ದು, ಕರ್ನಾಟಕದ 28ಕ್ಕೆ 28 ಕ್ಷೇತ್ರವನ್ನ ಗೆದ್ದು ನರೇಂದ್ರ ಮೋದಿ ಅವರಿಗೆ ಕೈ ಎತ್ತಕ್ಕೆ ನಾವು 28 ಜನನೂ ಹೋಗ್ತೀವಿ ಅನ್ನುವಂತ ವಿಶ್ವಾಸ ಇದೆ. ಇದಿಷ್ಟು ಬೆಂಗಳೂರು ಉತ್ತರದ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಶೋಭಾ ಕರಂದ್ಲಾಜೆ ಅವರ ಮಾತು. ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ 2 ಅಭ್ಯರ್ಥಿಗಳ ಮೇಲೆ ಜನರ ಒಲವಿರುವಂತದ್ದು. ಹೀಗಾಗಿ ಜಿದ್ದಾಜಿದ್ದಿನ ಪೈಪೋಟಿಯನ್ನ ನಾವು ಈ ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡಬಹುದು. ಆದ್ರೆ ಅಂತಿಮವಾಗಿ ಮತದಾರ ಪ್ರಭು ಯಾರಿಗೆ ಒಲವನ್ನ ತೋರಿಸ್ತಾನೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ.
ಇದಾಗಿ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 18. ಚಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.